ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರ ನ್ಯೂಸ್ನಲ್ಲಿ ಶಂಕಿತನ ಎಕ್ಸ್ಕ್ಲೂಸಿವ್ ವಿಡಿಯೋ. ರಾಮೇಶ್ವರಂ ಕೆಫೆಗೆ ಶಂಕಿತ ವ್ಯಕ್ತಿ ಎಂಟ್ರಿ ಕೊಡೋ ವಿಡಿಯೋ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇದು. ರಾಮೇಶ್ವರಂ ಕೆಫೆಗೆ ಶಂಕಿತ ವ್ಯಕ್ತಿ ಯಾರು ಬಾಂಬ್ ಇಟ್ಟಿದ್ದಾನೋ ಆ ಶಂಕಿತ ವ್ಯಕ್ತಿ ಎಂಟ್ರಿ ಕೊಡುವಂತ ವಿಡಿಯೋ ಸೆರೆ ಆಗಿದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ, ತಲೆಗೆ ಟೋಪಿ ಧರಿಸಿದ್ದಾನೆ, ತನ್ನ ಚೆಹರೆ ಗೊತ್ತಾಗಬಾರದು ಅಂತ ಮರೆಮಾಚುತ್ತಾ ಇದ್ದಾನೆ. ಸಿಸಿ ಕ್ಯಾಮೆರಾದಲ್ಲಿ ಆತ ಓಡಾಡ್ತಾ ಇರುವಂತ ದೃಶ್ಯ ಸೆರೆಯಾಗಿದೆ. ನಿನ್ನೆ ಬೆಳಗ್ಗೆ 11:15ಕ್ಕೆ ಈ ಶಂಕಿತ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿತ್ತು. ನಿನ್ನೆ ಅನುಮಾನಾಸ್ಪದ ಸ್ಫೋಟ ಆಗಿತ್ತು. ಇದೊಂದು ಉಗ್ರ ಕೃತ್ಯ ಅಂತಲೂ ಹೇಳಲಾಗ್ತಾ ಇದೆ. ಯಾರು ಮಾಡಿದ್ದು, ಯಾಕಾಗಿ ಮಾಡುದು, ಕಾರಣ ಏನು, ಉದ್ದೇಶ ಏನು ಆತನದ್ದು? ಈಗ ಯಾರು ಬಾಂಬ್ ಬ್ಲಾಸ್ಟ್ ಮಾಡಿದಾನೋ, ಅಲ್ಲಿ ಬಾಂಬ್ ಇಟ್ಟು ಹೋಗಿದ್ನೋ, ಆತನ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ. ಒಂದು 5.8 ನಿಂದ ಒಂದು 6 ಅಡಿ ಎತ್ತರ ಇದ್ದಾನೆ ಅಂತ ಅನ್ಸುತ್ತೆ. ಒಂದು ಟೋಪಿ ಹಾಕೊಂಡಿದ್ದಾನೆ, ಬಿಳಿ ಕಲರ್ನ ಟೋಪಿ ಹಾಕೊಂಡಿದ್ದಾನೆ. ನಾರ್ಮಲ್ ಫಾರ್ಮಲ್ನ ಒಂದು ಶರ್ಟ್ ಹಾಕೊಂಡಿದ್ದಾನೆ, ಔಟ್ ಶರ್ಟ್ ಮಾಡ್ಕೊಂಡಿದ್ದಾನೆ, ಒಂದು ಪ್ಯಾಂಟ್ ಹಾಕೊಂಡಿದ್ದಾನೆ, ಶೂ ಹಾಕೊಂಡಿದ್ದಾನೆ, ಕೈನಲ್ಲಿ ಏನೋ ಹಿಡ್ಕೊಂಡಿದ್ದಾನೆ. ಆ ಕಡೆ ಕೈನಲ್ಲಿ ಬ್ಯಾಗ್ ಇದೆ, ಒಂದು ಕೈನಲ್ಲಿ ಮೊಬೈಲ್ ಇದೆ ಅಂತ ಅನಿಸ್ತಾ ಇದೆ. ಆತ ನಡ್ಕೊಂಡು ಬರ್ತಾ ಇರುವಂಥ ದೃಶ್ಯ ಸರಿ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ. ಹೀಗೆ ನಡ್ಕೊಂಡು ಬಂದವನು ರಾಮೇಶ್ವರಂ ಕೆಫೆಗೆ ಹೋಗ್ತಾನೆ, ಅಲ್ಲಿ ರವೆ ಇಡ್ಲಿ ತಿಂತಾನೆ. ಅದಾದ ಬಳಿಕ ಕೈ ತೊಳ್ಕೊಂಡು ಸಿಂಕ್ನ ಬಳಿ ಇದ್ದ ಡಸ್ಟ್ಬಿನ್ನಲ್ಲಿ ಆತ ತಂದಿದ್ದಂಥ ಬ್ಯಾಗ್ ಇದೆಯಲ್ಲ, ಆ ಬ್ಯಾಗನ್ನು ಅಲ್ಲಿ ಇಡ್ತಾನೆ. ಆ ಬ್ಯಾಗ್ನ ಒಳಗಡೆ IED ಇತ್ತು, ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, IED ಸುಧಾರಿತ ಬಾಂಬ್ ಇತ್ತು. ಆ ಬಾಂಬನ್ನು ಅಲ್ಲಿಟ್ಟು ಹೋಗ್ತಾನೆ. ಆತ ಹೋದ 1 ಗಂಟೆಗೆ 11:45ಕ್ಕೆ ಆತ ಅಲ್ಲಿಂದ ವಾಪಸ್ ತೆರಳುತ್ತಾನೆ. 12:55ಕ್ಕೆ ಮೊದಲ ಸ್ಫೋಟ ಆಗುತ್ತೆ. ನೀವು ಆ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಿ, ಶಂಕಿತ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಿ. ಒಂದು ಟೋಪಿ ಹಾಕೊಂಡಿದ್ದಾನೆ, ಮಾಸ್ಕ್ ಹಾಕೊಂಡಿದ್ದಾನೆ. ತನ್ನ ಗುರುತು ಸಿಗಬಾರದು ಅನ್ನೋ ಕಾರಣಕ್ಕೆ ಟೋಪಿ ಹಾಕೊಂಡಿರೋದು, ಮಾಸ್ಕ್ ಹಾಕೊಂಡಿರೋದು ಎಲ್ಲ ಉಗ್ರರಿಗೂ ಗೊತ್ತಿರುತ್ತೆ. ಜೊತೆಗೆ ಈ ಥರ ಬಾಂಬ್ ಇಡುವಂಥವ್ರಿಗೆ, ಆಗಂತುಕ ಘಟನೆಗಳನ್ನು ಮಾಡುವಂಥವರಿಗೆ ಗೊತ್ತಿರುತ್ತೆ. CC ಕ್ಯಾಮ್ರಾಗಳಿರ್ತವೆ, ಆ CC ಕ್ಯಾಮ್ರಾಗಳೆಲ್ಲ ನಮ್ಮ ಪತ್ತೆ ಆಗ್ತೀವಿ, ಇದೆಲ್ಲವೂ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಟೋಪಿ ಧರಿಸಿರ್ತಾರೆ, ಮಾಸ್ಕ್ ಹಾಕೊಂಡಿರ್ತಾರೆ. ತಮ್ಮನ್ನು ತಾವು ಮರೆಮಾಚೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ಕೊಂಡಿರ್ತಾರೆ. ಈತ ಬಸ್ಸಲ್ಲಿ ಬಂದು ಇಳಿದಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. BMTC ಬಸ್ಸಲ್ಲಿ ಬಂದಿದ್ದ, ಅಲ್ಲಿಂದ ಇಳ್ಕೊಂಡು ನೇರವಾಗಿ ರಾಮೇಶ್ವರಂ ಕೆಫೆಗೆ ಹೋಗಿದ್ದಾನೆ. ಆ ಬ್ಯಾಗನ್ನು ಹಿಡ್ಕೊಂಡಿದ್ದ. ಆ ಬ್ಯಾಗ್ನ ಒಳಗಡೆ IED ಇತ್ತು. ಹಾಗಾಗಿ ಇದೊಂದು ಪ್ರೀ ಪ್ಲ್ಯಾನ್ಡ್, ಮೊದಲೇ ಯೋಜನೆಯನ್ನ ಮಾಡಿ ಪೂರ್ವ ಯೋಜಿತ ಕೃತ್ಯ ಇದು, ಪ್ರೀ ಪ್ಲ್ಯಾನ್ಡ್. ನೀವು ಗಮನಿಸ್ತಾ ಇದ್ರಿ ಹೇಗೆ ಮಾಮೂಲಿ ಒಬ್ಬ ಆಸಾಮಿ ನಡ್ಕೊಂಡು ಬರ್ತಾನಲ್ಲ ರೋಡ್ ಸೈಡ್ನಲ್ಲಿ, ಅದೇ ಥರ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಅವನು ಪಾಡಿಗೆ ಅವನು ಬರ್ತಾ ಇರ್ತಾನೆ. ಬಂದು ರಾಮೇಶ್ವರಂ ಕೆಫೆಗೆ ಹೋಗಿ ಅಲ್ಲಿ ತಿಂಡಿ ತಿಂದು ಆ ಬ್ಯಾಗನ್ನು ಅಲ್ಲೇ ಡಸ್ಟ್ಬಿನ್ನಲ್ಲಿ ಹಾಕಿ, ಟೈಮರ್ ಸೆಟ್ ಆಗಿರುತ್ತೆ ಮೊದಲೇ, 12:55ಕ್ಕೆ ಅಂತ ಟೈಮ್ ಸೆಟ್ ಮಾಡಿರ್ತಾನೆ. ಅಲ್ಲಿಂದ ನೇರವಾಗಿ ಆತ ವಾಪಸ್ ಬರ್ತಾನೆ. ವಾಪಸ್ ಕೂಡ ಅದೇ ಬಸ್ನಲ್ಲಿ ಹತ್ಕೊಂಡು ಹೋಗಿರ್ತಾನೆ. ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು, ಯಾರು ಶಂಕಿತ ಅಂತ ಗೊತ್ತಾಗಿದೆ. ಈತನೇ ಶಂಕಿತ, ಇವನೇ ಬಂದು ಆ ಬ್ಯಾಗನ್ನು ಇರಿಸಿ ಹೋದಂಥವನು. ಜೊತೆಗೆ ಆತ ವಾಪಸ್ ಹೋಗ್ತಾನಲ್ಲ, ವಾಪಸ್ ಹೋದಾಗಲೂ ಆತ ಹೋಗಿದ್ದು BMTC ಬಸ್ನಲ್ಲಿ. ಹಾಗಾಗಿ ಆಲ್ಮೋಸ್ಟ್ ಆಲ್ ಈಗಿರುವಂಥ ಎಲ್ಲ BMTC ಬಸ್ಗಳಲ್ಲೂ ಕೂಡ CCTV ಇದೆ. ಹಾಗಾಗಿ ಆ CCTVಯಲ್ಲೂ ಆತ ಎಲ್ಲಿ ಬೋರ್ಡ್ ಆಗಿದ್ದ, ಎಲ್ಲಿಂದ ಬಂದಿದ್ದ, ಎಲ್ಲಿ ಹೋಗಿದ್ದ, ಎಲ್ಲಿ ಇಳ್ಕೊಂಡಿದ್ದಾನೆ, ಇದೆಲ್ಲವೂ ಗೊತ್ತಾಗುತ್ತೆ ಅಂತ. ಸುಮಾರು 1 ಗಂಟೆಯಲ್ಲಿ ನಾವು ಹಿಡಿತೀವಿ ಅಂತ ಹೇಳಿದ್ರು. ಇನ್ನೂ ಕೂಡ ಆತನ ಪತ್ತೆ ಇಲ್ಲ, ಎಲ್ಲಿ ಹೋಗಿದ್ದಾನೆ ಏನು ಅಂತ ಗೊತ್ತಿಲ್ಲ. ಇಡೀ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದಾರೆ ಪೊಲೀಸರು, ಕಣ್ಗಾವಲನ್ನು ಇರಿಸಿದ್ದಾರೆ. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗದ ರೀತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಹಾಗಾಗಿ ಬೆಂಗಳೂರು ತೊರೆಯೋದಕ್ಕೆ ಸಾಧ್ಯತೆ ಇಲ್ಲ, ಬಹಳ ಕಡಿಮೆ. ಬಟ್ ಈಗ ಈ ವಿಜುವಲ್ಸ್ಗಳನ್ನು ಇಟ್ಕೊಂಡು, ಈ ದೃಶ್ಯಗಳನ್ನು ಇಟ್ಕೊಂಡು ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಒಂದು 5.8, 5.6ನಿಂದ ಒಂದು 5.8ವರೆಗೆ ಇರ್ಬೋದು ಆತನ ಹೈಟು. ಜೊತೆಗೆ ಕಟ್ಟುಮಸ್ತಾಗಿದ್ದಾನೆ. ಏನೋ ಅಂಥ ಏನೋ ಈ ನರ್ಪೆತ್ಲನ್ ಥರ ಇರ್ತಾರಲ್ಲ ಆ ಥರ ಏನೂ ಇಲ್ಲ, ಕಟ್ಟುಮಸ್ತಾಗಿದ್ದಾನೆ. ಟೋಪಿ ಹಾಕ್ಕೊಂಡಿದ್ದಾನೆ, ಜೊತೆಗೊಂದು ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಒಂದು ಬ್ಯಾಗ್ ಹಿಡ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದಾನೆ. ಇದು ಫೋನ್ ಹಿಡ್ಕೊಂಡಿರೋದಿಲ್ಲ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಯಾಕೆಂದರೆ ಆ ಸಂದರ್ಭದಲ್ಲಿ ಆ ಸರೌಂಡಿಂಗ್ನಲ್ಲಿ ಎಷ್ಟೆಲ್ಲ ನೆಟ್ವರ್ಕ್ಗಳಿದ್ದಾರೆ ಅದನ್ನು ಕೂಡ ಟ್ರೇಸ್ ಮಾಡ್ತಾರೆ ಪೊಲೀಸರು. ಆಗ ಈ ನೆಟ್ವರ್ಕ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಮುತ್ತಪ್ಪ ಮತ್ತೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನೆನ್ನೆಷ್ಟೇ ನಾವು ಹೇಳ್ತಾ ಇದ್ವಿ, ಅದರಲ್ಲೂ
ಪರಮೇಶ್ವರ್ ಹೇಳ್ತಾ ಇದ್ರು ಶಂಕಿತನ ವಿಡಿಯೋ ಲಭ್ಯ ಆಗಿದೆ, ಅದನ್ನು ನಾವು ಗಮನಿಸ್ತಾ ಇದ್ದೀವಿ, ಇನ್ನೊಂದು ಗಂಟೆಯಲ್ಲಿ ಹಿಡಿತೀವಿ ಅಂತ ಹೇಳಿ. ಆ ವಿಡಿಯೋವನ್ನು ನೋಡಿದಾಗ ಗೊತ್ತಾಗುತ್ತೆ, ಒಂದು 5.8 ಅಲ್ಲಿವರೆಗೆ ಇರ್ಬೋದೇನೋ ಹೈಟು, ಒಂದು ಟೋಪಿ ಹಾಕ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ, ಇನ್ನೊಂದು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿದ್ದಾನೆ, ಅದೇ ಬ್ಯಾಗನ್ನು ಹೋಗಿ ಅಲ್ಲಿ ಇಟ್ಟಿದ್ದ ಅಂತಲೂ ಅನಿಸುತ್ತೆ. ಯಾವ ಕಡೆ ಹೋದ ಇವನು, ಆಮೇಲೆ ಏನಾದರೂ ಟ್ರೇಸ್ ಔಟ್ ಆಯ್ತಾ, ಎಲ್ಲಿ ಹೋದ, ಏನು ಕತೆ ಅಂತ? ವಾಸುದೇವ್ ಎಲ್ಲಿ ಹೋದ ಮತ್ತೆ ಏನ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆನ ಮಾಡ್ತಿರುವಂತದ್ದು. ಮುಖ್ಯವಾಗಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಈತ ಬೆಳಗಿನ ಜಾವ 11:50 ಸುಮಾರಿಗೆ, ಅಂದ್ರೆ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗೋಕ್ಕಿಂತ 1 ಗಂಟೆ ಮುಂಚಿತವಾಗಿ ಈತ ಆ ಒಂದು ಕೆಫೆಗೆ ಹೋಗಿರ್ತಾನೆ. ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಸಚಿವರುಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಮತ್ತೆ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಇವತ್ತ ಶಂಕಿತ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಲೆಗೆ ಕ್ಯಾಪ್ ಹಾಕೊಂಡಿದ್ದ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ, ಜೊತೆಗೆ ಹೆಗಲ ಮೇಲೆ ಒಂದು ಬ್ಯಾಗ್ ಕೂಡ ಇಟ್ಕೊಂಡು ಈತ ಆ ಒಂದು ಕೆಫೆಯಿಂದ ಅತಿ ವೇಗವಾಗಿ ಅಲ್ಲಿಂದ ಹೋಗ್ತಿರುವಂತಹ ದೃಶ್ಯ ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಈತ ಏನು ಈಗಾಗಲೇ ಬಂದು ಹೋಗಿರುವಂತಹ 1 ಗಂಟೆ ಆಸುಪಾಸಿನಲ್ಲೇ ಈ ಒಂದು ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಈತನೇ ಶಂಕಿತ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈತನನ್ನ ಸೆರೆ ಹಿಡಿಯೋದಕ್ಕೆ ಪೊಲೀಸರು ಕೂಡ ಬಲೆನ ಬೀಸುವಂತದ್ದು. ಬಹುಶಃ ಆತ ಈಗಾಗಲೇ ಪೊಲೀಸ್ ವಶದಲ್ಲೂ ಕೂಡ ಇರಬಹುದು, ಆದ್ರೆ ಪೊಲೀಸ್ ಇದನ್ನ ಅಧಿಕೃತವಾಗಿ ಇದು ಕೂಡ ಹೇಳಿಲ್ಲ. ಆದ್ರೆ ಏನು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ರು, ಆ ಶಂಕೆ ವ್ಯಕ್ತಪಡಿಸುವಂತಹ ವ್ಯಕ್ತಿ ಈತನೇ 11:50 ಸುಮಾರಿಗೆ ಆ ಒಂದು ಕೆಫೆಯಿಂದ ಹೋಗಿ ಬರ್ತಾನೆ. ಆತ ತಂದಿರುವಂತಹ ಬ್ಯಾಗ್ ಅಲ್ಲೇ ಈತ ಒಂದು ಸುಧಾರಿತ ಬಾಂಬ್ ಅನ್ನು ಕೂಡ ತಂದಿದ್ದ. ಆತ ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಇಟ್ಟು ಅಲ್ಲಿಂದ ವೇಗವಾಗಿ ಹೋಗ್ತಾನೆ. ಹೀಗಾಗಿ ಪೊಲೀಸರು ಈ ಒಂದು ವ್ಯಕ್ತಿಯ ಜಾಲನ ಹಿಡಿಯೋದಕ್ಕೆ ಎಲ್ಲಾ ಭಾಗದಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಈ ಒಂದು ದೃಶ್ಯ ಏನಿದೆ ಇದು ರಾಮೇಶ್ವರಂ ಕೆಫೆಯ ಪಕ್ಕದಲ್ಲಿರುವಂತಹ ರೆಸ್ಟೋರೆಂಟ್ ಅಲ್ಲಿ ಸಿಕ್ಕಿರುವಂತಹ ವಿಡಿಯೋ. ಈತನ ಮೇಲೆ ಯಾಕೆ ಶಂಕೆ ವ್ಯಕ್ತ ಆಯ್ತು ಅಂದ್ರೆ ಇದೇ ವ್ಯಕ್ತಿ ಆ ಕೆಫೆ ಒಳಗೆ ಬಂದು ಹೋಗಿರ್ತಾನೆ. ಹೀಗಾಗಿ ಆತನ ಚಲನವಲನಗಳ ಬಗ್ಗೆ ಎಲ್ಲನೂ ಕೂಡ ಮಾಹಿತಿಯನ್ನ ಪತ್ತೆ ಹಚ್ಚಿದಾಗ ಈತ BMTC ಬಸ್ ಅಲ್ಲಿ ಇಳಿದುಬಿಟ್ಟು ನೇರವಾಗಿ ರಾಮೇಶ್ವರಂ ಕೆಫೆಗೆ ಬರ್ತಾರೆ. ರಾಮೇಶ್ವರಂ ಕೆಫೆಯಲ್ಲಿ ಹೋಗಿ ಕೇವಲ 10 ರಿಂದ 15 ನಿಮಿಷ ಅಲ್ಲಿ ಇದ್ದು ಅಲ್ಲಿಂದ ನೇರವಾಗಿ 11:50 ಸುಮಾರಿಗೆ ಪಕ್ಕದಲ್ಲಿರುವಂತಹ ಮತ್ತೊಂದು ರೆಸ್ಟೋರೆಂಟ್ ನ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆ ಆಗ್ತಿರುವಂತಹ ಕಾರಣಕ್ಕಾಗಿ ಈತನೇ ಶಂಕಿತ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಇಂಟೆಲಿಜೆನ್ಸಿ ಪೊಲೀಸರು ಆಗಿರ್ಬೋದು, NIA ಆಗಿರ್ಬೋದು, ಮತ್ತೆ ಇತರೆ ಎಲ್ಲಾ ತನಿಖಾ ಇಲಾಖೆಗಳು ಕೂಡ ಈತನೇ ಬೆನ್ನು ಬಿದ್ದಿರುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಈತನೇ ಆ ಒಂದು ಬಾಂಬ್ ಇಟ್ಟಿರುವಂತಹ ಶಂಕಿತ ವ್ಯಕ್ತಿ ಅನ್ನೋದು ಕೂಡ ಯಾವುದೇ ರೀತಿಯ ಅನುಮಾನವಿಲ್ಲ. ವಾಸುದೇವ್, ಇದು ಮುತ್ತಪ್ಪ, ಇನ್ನೊಂದು ಕೈಯಲ್ಲಿ ಒಂದು ಮೊಬೈಲ್ ಇದ್ದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಈತ ಬಾಂಬ್ ಇಡೋಕ್ಕೂ ಮುಂಚೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ನೆಟ್ವರ್ಕ್ ಟ್ರೇಸ್ ಆಗುತ್ತೆ. ಈ ರೀತಿಯಲ್ಲಿ ಎಲ್ಲಾದರೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಾ? ಆ ಸರೌಂಡಿಂಗ್ ಅಲ್ಲಿ ಯಾವೆಲ್ಲ ನೆಟ್ವರ್ಕ್ಗಳು ಆನ್ ಆಗಿದ್ವು, ಜೊತೆಗೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಅಥವಾ ಅನುಮಾನಾಸ್ಪದವಾಗಿರುವಂಥವ್ರು ಆ ನೆಟ್ವರ್ಕ್ಗಳೆಲ್ಲಾದರೂ ಟ್ರೇಸ್ ಆಗ್ತಾ ಇದಾವ? ಅದ್ರ ಬಗ್ಗೆ ಏನಾದರೂ ತನಿಖೆ? ವಾಸುದೇವ್, ಈತ ಆ ಒಂದು ರೆಸ್ಟೋರೆಂಟ್ಗೆ ಎಲ್ಲಿಂದ ಬಂದ, ಯಾವ್ದ್ರಲ್ಲಿ ಬಂದ, ಎಷ್ಟು ಗಂಟೆಗೆ ರೆಸ್ಟೋರೆಂಟ್ ಒಳಗೆ ಬಂದ, ಎಷ್ಟು ಗಂಟೆಗೆ ಈತ ಎಲ್ಲೆಲ್ಲಿ ಹಾದು ಹೋಗಿದ್ದಾನೆ ಅನ್ನೋ ಒಂದು ಇಂಚಿಂಚು ಮಾಹಿತಿನೂ ಕೂಡ ಪೊಲೀಸರು ಈಗ ತೆಗೆದುಕೊಂಡಿರುವಂತದ್ದು. ಈ ಒಂದು ಸಿಸಿ ಕ್ಯಾಮೆರಾದ ಮಾಹಿತಿ ಪ್ರಕಾರ ಈತ 11:50 ಸುಮಾರಿಗೆ, ಅಂದ್ರೆ ಬ್ಲಾಸ್ಟ್ ಹೋಗಿಂದ 1 ಗಂಟೆ ಮುಂಚಿತವಾಗಿ ಈ ಒಂದು CCTVಯಲ್ಲಿ ಕಂಡು ಬಂದಿದ್ದಾನೆ. ಇದಾದ ನಂತರದ ಆತ ಎಲ್ಲಿ ಹೋದ ಅನ್ನೋದು ಕೂಡ ಈಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಈತನ ಕೈಯಲ್ಲಿ ಒಂದು ಫೋನ್ ಕೂಡ ಇದೆ. ಬಹುಶಃ ಆತ ಒಂದು ರೆಸ್ಟೋರೆಂಟಿನ ಹೊರಗಡೆ ಬಂದ ತಕ್ಷಣ ತನ್ನ ಒಂದು ಮಾಹಿತಿನ ಯಾರಿಗೆ ತಲುಪಿಸಬೇಕು ಅವರಿಗೆ ತಲುಪಿಸುವಂತಹ ಕೆಲಸ ಕೂಡ ಮಾಡಿರಬಹುದು. ಹೀಗಾಗಿ ಆ ಒಂದು ಫೋನ್ ಡೀಟೇಲ್ಸ್ ಅನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ರಾಮೇಶ್ವರಂ ಕೆಫೆಯಲ್ಲಿ ಇಟ್ಟಿರುವಂತಹ ಏನು ಸ್ಫೋಟ ಏನಿತ್ತು ಆ ಒಂದು ವಸ್ತುವನ್ನ ಈತನೇ ಇಟ್ಟಿರೋದು ಕೂಡ ಖಚಿತವಾಗ್ತಾ ಇದೆ. ಟೈಮಿಂಗ್ ಆಗಿರ್ಬೋದು, ಜೊತೆಗೆ ಪೊಲೀಸರು ಹೇಳಿರುವಂತಹ ಚೆಹರೆ ಆಗಿರ್ಬೋದು, ಜೊತೆಗೆ ಈತನ ಚಲನವಲನಗಳನ್ನ ನಾವು ನೋಡ್ತಾ ಹೋದ್ರೆ ಈತನೇ ಆ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ ವಸ್ತುಗಳನ್ನ ಇಟ್ಟಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈತನೇ ಶಂಕಿತ ಅನ್ನೋದಕ್ಕಿಂತ ಇದೇ ವ್ಯಕ್ತಿ ಅಂತ ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು. ವಾಸುದೇವ್, ಮುತ್ತಪ್ಪ, ಇನ್ನು ನಿನ್ನೆ ಪರಮೇಶ್ವರ್ ಹೇಳ್ತಾ ಇದ್ರು, ಜಿ ಪರಮೇಶ್ವರ್ ಹೇಳ್ತಾ ಇದ್ರು, ಅವರು BMTCಲಿ ಬಂದಿದ್ದಾನೆ, ಎಲ್ಲಿಂದ ಬಂದಿದ್ದಾನೆ ಏನು ಕತೆ ಅಂತ ಹೇಳಿ. BMTCಯಲ್ಲೇ ಆಲ್ಮೋಸ್ಟ್ ಆಲ್ ಇರೋವಂಥ ಎಲ್ಲ BMTCಯಲ್ಲಿ CCTV ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾದಲ್ಲಿ ಆತ ಎಲ್ಲಿಂದ ಬೋರ್ಡ್ ಆಗಿದ್ದಾನೆ, ಎಲ್ಲಿ ಆತ ಚೆಕ್ಔಟ್ ಆಗಿದ್ದಾನೆ, ಇದೆಲ್ಲವೂ ಗೊತ್ತಾಗುತ್ತೆ. ನಾವು ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ವಾಸುದೇವ್, ಬಹುಶಃ ನಾವು BMTCಯಲ್ಲಿ CC ಕ್ಯಾಮೆರಾಗಳಾಗಿರ್ಬೋದು, ಪ್ಯಾನಿಕ್ ಬಟನ್ಗಳು ಕೂಡ ವರ್ಕ್ ಆಗ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಏಕಾಏಕಿ ಪೊಲೀಸರು ಯಾಕೆ BMTCಯಲ್ಲಿ ಬಂದ ಅಂತ ಗೊತ್ತಾಗ್ತಿದೆ ಅಂತಂದ್ರೆ, ಮೊದಲು ಆ ಒಂದು ಕೆಫೆಲಿರುವಂತಹ CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಬಾಂಬ್ ಇಟ್ಟಿದ್ದಂತಹ, ಅದೇ ಸ್ಫೋಟವಾಗಿರುವಂತಹ ಸ್ಥಳದಲ್ಲಿ ಈ ಒಂದು ಶಂಕಿತ ವ್ಯಕ್ತಿ ಬಂದು ಹೋಗ್ತಾನೆ. ಅದು ಕೂಡ 11:45 ಈತ ಆ ಒಂದು ಜಾಗಕ್ಕೆ ಬಂದು ವೇಗವಾಗಿ ಹೋಗ್ತಾನೆ. ಹೀಗಾಗಿ ಆತ ಎಲ್ಲಿಂದ ಬಂದ ಅನ್ನೋದನ್ನ ನೋಡೋಕೆ ಹೋದ್ರೆ
ಆ ಬಸ್ ಸ್ಟಾಪ್ ನ ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಆ ಬಸ್ ಸ್ಟಾಪ್ ನಿಂದ ಇಳಿದು ಹೋಗ್ತಿರೋದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಆತ ಬಸ್ ಅಲ್ಲಿ ಬಂದಿರುವುದು ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾದಿಂದ ದೃಢಪಟ್ಟಿರುವುದೇ ಹೊರತು BMTC ಇರುವಂತಹ ಸಿಸಿ ಕ್ಯಾಮೆರಾಗಳಿಂದ ಇಲ್ಲ. ಯಾಕಂದ್ರೆ BMTC ಇರುವಂತಹ ಸಿಸಿ ಕ್ಯಾಮೆರಾಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದವು ಅಂತೇಳಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಆತ BMTC ಬಸ್ ಅಲ್ಲಿ ಇಳಿದು ಹೋಗಿರೋದು ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾದಿಂದ ಗೊತ್ತಾಗಿರೋದು. ನಂತರದಲ್ಲಿ ಆತ ಎಲ್ಲೆಲ್ಲಿ ಯಾವ ನಿಮಿಷಕ್ಕೆ ಯಾವ ಭಾಗದಿಂದ ಹೋಗ್ತಾ ಇದ್ದೋ ಆ ಕಟ್ಟಡಗಳಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಮತ್ತೆ ಜೊತೆಗೆ ಈ ಒಂದು ಟ್ರಾಫಿಕ್ ಪೊಲೀಸರು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ಅಳವಡಿಕೆ ಮಾಡಿರುವಂತಹ ಸಿಸಿ ಕ್ಯಾಮೆರಾಗಳ ಮುಖಾಂತರವಾಗಿ ಈತನನ್ನ ಏನು ಶಂಕೆ ಮಾಡಿ ಈತನನ್ನ ಗುರುತು ಹಿಡಿದಿರುವಂತದ್ದು. ಜೊತೆಗೆ ಬಹುಶಃ ಈ ಒಂದು ಆಯಾಮದಲ್ಲೂ ಕೂಡ BMTC ಯಾವ ಬಸ್ ಬಂತೋ ಆ ಬಸ್ ನಲ್ಲಿರುವಂತಹ ಚಾಲಕರಿಗೆ ಅಥವಾ ಕಂಡಕ್ಟರ್ಗೂ ಕೂಡ ಏನು ಮಾಹಿತಿ ಕಲೆ ಹಾಕುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈತ ಯಾವ ಬಸ್ ಸ್ಟಾಪ್ ನಿಂದ ಬಸ್ ಅನ್ನ ಏರ್ದ ಜೊತೆಗೆ ಎಲ್ಲಿ ಇಳಿದ ಅನ್ನೋದು ಕೂಡ ಈ ಒಂದು ತನಿಖೆಯಲ್ಲಿ ಕೂಡ ಮುಂದುವರೆದ ಭಾಗವಿದು. ಯಾವ ಬಸ್ ಅನ್ನ ಟ್ರೇಸ್ ಮಾಡುವಂತಹ ಕೆಲಸ ಮಾಡ್ತಾರೆ, ಯಾವ ಡಿಪೋದ ಬಸ್ ಅಂತ ಗೊತ್ತಾಗುತ್ತೆ, ಅಲ್ಲಿರುವಂತಹ ಕಂಡಕ್ಟರ್ ಕೂಡ ಕೇಳ್ತಾರೆ. ಯಾಕಂದ್ರೆ ಈತ ಸ್ಪಷ್ಟವಾಗಿ ಗೊತ್ತಾಗಿದ್ದ ಕ್ಯಾಪು ಮಾಸ್ಕು ಹೆಗಲ ಮೇಲೆ ಒಂದು ಬ್ಯಾಗ್ ಹಿಡಿದಿರುವಂತಹ ಕಾರಣಕ್ಕಾಗಿ ಯಾರಿಗಾದ್ರೂ ಕೂಡ ಈತನ ಐಡೆಂಟಿಫೈ ಮಾಡೋದು ಸುಲಭವಾಗಿರುವಂತಹ ಕಾರಣಕ್ಕಾಗಿ ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಶಂಕಿತ ವ್ಯಕ್ತಿಯನ್ನ ಹುಡುಕಾಟ ಮಾಡುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಿರುವಂತದ್ದು. ವಾಸುದೇವ್, ಮುದ್ದಪ್ಪ, ಈ ಫೂಟೇಜ್ ನೋಡಿದ್ರೆ 11:50 ಅಂತ ತೋರಿಸ್ತಾ ಇದೆ. 11 ಗಂಟೆ 50 ನಿಮಿಷ. 11 ಗಂಟೆ 50 ನಿಮಿಷಕ್ಕೆ ಆತ ಬಂದು ರಾಮೇಶ್ವರಂ ಕೆಫೆ ಒಳಗೆ ಹೋಗಿ ಒಂದು ತಿಂಡಿ ತಿಂದು ಅಲ್ಲ ಬ್ಯಾಗನ್ನು ಇಟ್ಟು ವಾಪಸ್ ಬರ್ತಾ ಇರುವಂಥ ದೃಶ್ಯ. ಹಾಗಾದ್ರೆ ಆತ ಎಷ್ಟು ಗಂಟೆಗೆ ಎಂಟ್ರಿ ಕೊಟ್ಟಿದ್ದ ಅಂತ ಆ ವಿಜುವಲ್ಸ್ ಎಲ್ಲಾದ್ರೂ ಸಿಕ್ಕಿದ್ಯಾ? ಫುಟೇಜ್ಗಳೆಲ್ಲಾದ್ರೂ ಸಿಕ್ಕಿದ್ಯಾ? ಬಹುಶಃ ಈ ಒಂದು ದೃಶ್ಯನೇ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ಇದು ಯಾಕಂದ್ರೆ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುವಂತಹ ವಿಚಾರಗಳು. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.